ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಲ್ಲೆ ಮಾಡಿರುವಂತ ಪುಂಡ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಎಚ್ಸಿ ಮಹದೇವಪ್ಪ ಹೇಳ್ತಿದ್ದಾರೆ. ಬೆಳಗಾವಿ ಮಹಾರಾಷ್ಟ್ರ ಗಡಿಯಲ್ಲಿ ಈಗ ಕಿರಿಕಿರಿ ಉಂಟಾಗಿದೆ. ಸೊ ಈ ಹಲ್ಲೆ ಮಾಡಿರುವಂತ ಪುಂಡ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಎಚ್ಸಿ ಮಹದೇವಪ್ಪ ಹೇಳ್ತಿದ್ದಾರೆ. ಎಚ್ಸಿ ಮಹದೇವಪ್ಪ ಅವರೇ ಸರ್ಕಾರದಲ್ಲಿದ್ದಾರೆ, ಸಚಿವರು ಕಠಿಣ ಶಿಕ್ಷೆ ಆದಷ್ಟು ಬೇಗ ಕೊಡಬೇಕಾಗಿ ವಿನಂತಿ ನಮ್ಮ ಕಡೆಯಿಂದನೂ ಕೂಡ, ಹಾಗೆ ಕರ್ನಾಟಕದ ಜನತೆ ವತಿಯಿಂದ. ಬನ್ನಿ ಹಾಗಾದ್ರೆ ಮಹದೇವಪ್ಪ ಏನು ಹೇಳಿದ್ದಾರೆ ಕೇಳಿ. ದುರದೃಷ್ಟ ಥರ ನಡೀತಾ ಇರೋದು, ನಾವೆಲ್ಲ ಭಾರತೀಯರು. ಬೆಳಗಾವಿ ಮತ್ತು ಮಹಾರಾಷ್ಟ್ರದ ಗಡಿ ಸಂಬಂಧಪಟ್ಟಾಗಿ ಅನೇಕ ವಿಷಯಗಳು ಚರ್ಚೆಯಾಗಿ ಅಂತಿಮವಾಗಿ ನಮಗೆ ಮತ್ತು ಅವ್ರಿಗೆ ಸೇರಬೇಕಾದಂಥ ಗ್ರಾಮಗಳ ಬಗ್ಗೆ, ಪ್ರದೇಶ ಬಗ್ಗೆ ಅಂತಿಮವಾದ ತೀರ್ಮಾನ ಸುಪ್ರೀಂ ಕೋರ್ಟ್ ಮುಗಿದ ಮೇಲೆ ಮತ್ತೆ ಆ ಥರ ಪದೇ ಪದೇ ಖ್ಯಾತೆ ತೆಗೆದು ಸರಿಯಾದ್ದಲ್ಲ. ಅದು ಕಾನೂನು ರೀತಿ ಯಾರು ಇದು ಮಾಡ್ತಾರೆ ಅವ್ರಿಗೆ ಉಗ್ರವಾದ ಶಿಕ್ಷೆ ಮಾಡ್ತಾರೆ. ದುರದೃಷ್ಟ ಥರ ನಡೀತಾ ಇರೋದು, ನಾವೆಲ್ಲ ಭಾರತೀಯರು. ಬೆಳಗಾವಿ ಮತ್ತು ಮಹಾರಾಷ್ಟ್ರದ ಗಡಿ ಸಂಬಂಧಪಟ್ಟಾಗಿ ಅನೇಕ ವಿಷಯಗಳು ಚರ್ಚೆಯಾಗಿ ಅಂತಿಮವಾಗಿ ನಮಗೆ ಮತ್ತು ಅವ್ರಿಗೆ ಸೇರಬೇಕಾದಂಥ ಗ್ರಾಮಗಳ ಬಗ್ಗೆ, ಪ್ರದೇಶ ಬಗ್ಗೆ ಅಂತಿಮವಾದ ತೀರ್ಮಾನ. ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಲ್ಲೆ ಮಾಡಿರುವಂತ ಪುಂಡ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಎಚ್ಸಿ ಮಹದೇವಪ್ಪ ಹೇಳ್ತಿದ್ದಾರೆ. ಬೆಳಗಾವಿ ಮಹಾರಾಷ್ಟ್ರ ಗಡಿಯಲ್ಲಿ ಈಗ ಕಿರಿಕಿರಿ ಉಂಟಾಗಿದೆ. ಸೊ ಈ ಹಲ್ಲೆ ಮಾಡಿರುವಂತ ಪುಂಡ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಎಚ್ಸಿ ಮಹದೇವಪ್ಪ ಹೇಳ್ತಿದ್ದಾರೆ. ಎಚ್ಸಿ ಮಹದೇವಪ್ಪ ಅವರೇ ಸರ್ಕಾರದಲ್ಲಿದ್ದಾರೆ, ಸಚಿವರು ಕಠಿಣ ಶಿಕ್ಷೆ ಆದಷ್ಟು ಬೇಗ ಕೊಡಬೇಕಾಗಿ ವಿನಂತಿ ನಮ್ಮ ಕಡೆಯಿಂದನೂ ಕೂಡ, ಹಾಗೆ ಕರ್ನಾಟಕದ ಜನತೆ ವತಿಯಿಂದ. ಬನ್ನಿ ಹಾಗಾದ್ರೆ ಮಹದೇವಪ್ಪ ಏನು ಹೇಳಿದ್ದಾರೆ ಕೇಳಿ. ದುರದೃಷ್ಟ ಥರ ನಡೀತಾ ಇರೋದು, ನಾವೆಲ್ಲ ಭಾರತೀಯರು. ಬೆಳಗಾವಿ ಮತ್ತು ಮಹಾರಾಷ್ಟ್ರದ ಗಡಿ ಸಂಬಂಧಪಟ್ಟಾಗಿ ಅನೇಕ ವಿಷಯಗಳು ಚರ್ಚೆಯಾಗಿ ಅಂತಿಮವಾಗಿ ನಮಗೆ ಮತ್ತು ಅವ್ರಿಗೆ ಸೇರಬೇಕಾದಂಥ ಗ್ರಾಮಗಳ ಬಗ್ಗೆ, ಪ್ರದೇಶ ಬಗ್ಗೆ ಅಂತಿಮವಾದ ತೀರ್ಮಾನ ಸುಪ್ರೀಂ ಕೋರ್ಟ್ ಮುಗಿದ ಮೇಲೆ ಮತ್ತೆ ಆ ಥರ ಪದೇ ಪದೇ ಖ್ಯಾತೆ ತೆಗೆದು ಸರಿಯಾದ್ದಲ್ಲ. ಅದು ಕಾನೂನು ರೀತಿ ಯಾರು ಇದು ಮಾಡ್ತಾರೆ ಅವ್ರಿಗೆ ಉಗ್ರವಾದ ಶಿಕ್ಷೆ ಮಾಡ್ತಾರೆ. ದುರದೃಷ್ಟ ಥರ ನಡೀತಾ ಇರೋದು, ನಾವೆಲ್ಲ ಭಾರತೀಯರು. ಬೆಳಗಾವಿ ಮತ್ತು ಮಹಾರಾಷ್ಟ್ರದ ಗಡಿ ಸಂಬಂಧಪಟ್ಟಾಗಿ ಅನೇಕ ವಿಷಯಗಳು ಚರ್ಚೆಯಾಗಿ ಅಂತಿಮವಾಗಿ ನಮಗೆ ಮತ್ತು ಅವ್ರಿಗೆ ಸೇರಬೇಕಾದಂಥ ಗ್ರಾಮಗಳ ಬಗ್ಗೆ, ಪ್ರದೇಶ ಬಗ್ಗೆ ಅಂತಿಮವಾದ ತೀರ್ಮಾನ. ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಲ್ಲೆ ಮಾಡಿರುವಂತ ಪುಂಡ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಎಚ್ಸಿ ಮಹದೇವಪ್ಪ ಹೇಳ್ತಿದ್ದಾರೆ. ಬೆಳಗಾವಿ ಮಹಾರಾಷ್ಟ್ರ ಗಡಿಯಲ್ಲಿ ಈಗ ಕಿರಿಕಿರಿ ಉಂಟಾಗಿದೆ. ಸೊ ಈ ಹಲ್ಲೆ ಮಾಡಿರುವಂತ ಪುಂಡ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಎಚ್ಸಿ ಮಹದೇವಪ್ಪ ಹೇಳ್ತಿದ್ದಾರೆ. ಎಚ್ಸಿ ಮಹದೇವಪ್ಪ ಅವರೇ ಸರ್ಕಾರದಲ್ಲಿದ್ದಾರೆ, ಸಚಿವರು ಕಠಿಣ ಶಿಕ್ಷೆ ಆದಷ್ಟು ಬೇಗ ಕೊಡಬೇಕಾಗಿ ವಿನಂತಿ ನಮ್ಮ ಕಡೆಯಿಂದನೂ ಕೂಡ, ಹಾಗೆ ಕರ್ನಾಟಕದ ಜನತೆ ವತಿಯಿಂದ. ಬನ್ನಿ ಹಾಗಾದ್ರೆ ಮಹದೇವಪ್ಪ ಏನು ಹೇಳಿದ್ದಾರೆ ಕೇಳಿ. ದುರದೃಷ್ಟ ಥರ ನಡೀತಾ ಇರೋದು, ನಾವೆಲ್ಲ ಭಾರತೀಯರು. ಬೆಳಗಾವಿ ಮತ್ತು ಮಹಾರಾಷ್ಟ್ರದ ಗಡಿ ಸಂಬಂಧಪಟ್ಟಾಗಿ ಅನೇಕ ವಿಷಯಗಳು ಚರ್ಚೆಯಾಗಿ ಅಂತಿಮವಾಗಿ ನಮಗೆ ಮತ್ತು ಅವ್ರಿಗೆ ಸೇರಬೇಕಾದಂಥ ಗ್ರಾಮಗಳ ಬಗ್ಗೆ, ಪ್ರದೇಶ ಬಗ್ಗೆ ಅಂತಿಮವಾದ ತೀರ್ಮಾನ ಸುಪ್ರೀಂ ಕೋರ್ಟ್ ಮುಗಿದ ಮೇಲೆ ಮತ್ತೆ ಆ ಥರ ಪದೇ ಪದೇ ಖ್ಯಾತೆ ತೆಗೆದು ಸರಿಯಾದ್ದಲ್ಲ. ಅದು ಕಾನೂನು ರೀತಿ ಯಾರು ಇದು ಮಾಡ್ತಾರೆ ಅವ್ರಿಗೆ ಉಗ್ರವಾದ ಶಿಕ್ಷೆ ಮಾಡ್ತಾರೆ. ದುರದೃಷ್ಟ ಥರ ನಡೀತಾ ಇರೋದು, ನಾವೆಲ್ಲ ಭಾರತೀಯರು. ಬೆಳಗಾವಿ ಮತ್ತು ಮಹಾರಾಷ್ಟ್ರದ ಗಡಿ ಸಂಬಂಧಪಟ್ಟಾಗಿ ಅನೇಕ ವಿಷಯಗಳು ಚರ್ಚೆಯಾಗಿ ಅಂತಿಮವಾಗಿ ನಮಗೆ ಮತ್ತು ಅವ್ರಿಗೆ ಸೇರಬೇಕಾದಂಥ ಗ್ರಾಮಗಳ ಬಗ್ಗೆ, ಪ್ರದೇಶ ಬಗ್ಗೆ ಅಂತಿಮವಾದ ತೀರ್ಮಾನ. ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಲ್ಲೆ ಮಾಡಿರುವಂತ ಪುಂಡ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಎಚ್ಸಿ ಮಹದೇವಪ್ಪ ಹೇಳ್ತಿದ್ದಾರೆ. ಬೆಳಗಾವಿ ಮಹಾರಾಷ್ಟ್ರ ಗಡಿಯಲ್ಲಿ ಈಗ ಕಿರಿಕಿರಿ ಉಂಟಾಗಿದೆ. ಸೊ ಈ ಹಲ್ಲೆ ಮಾಡಿರುವಂತ ಪುಂಡ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಎಚ್ಸಿ ಮಹದೇವಪ್ಪ ಹೇಳ್ತಿದ್ದಾರೆ. ಎಚ್ಸಿ ಮಹದೇವಪ್ಪ ಅವರೇ ಸರ್ಕಾರದಲ್ಲಿದ್ದಾರೆ, ಸಚಿವರು ಕಠಿಣ ಶಿಕ್ಷೆ ಆದಷ್ಟು ಬೇಗ ಕೊಡಬೇಕಾಗಿ ವಿನಂತಿ ನಮ್ಮ ಕಡೆಯಿಂದನೂ ಕೂಡ, ಹಾಗೆ ಕರ್ನಾಟಕದ ಜನತೆ ವತಿಯಿಂದ. ಬನ್ನಿ ಹಾಗಾದ್ರೆ ಮಹದೇವಪ್ಪ ಏನು ಹೇಳಿದ್ದಾರೆ ಕೇಳಿ. ದುರದೃಷ್ಟ ಥರ ನಡೀತಾ ಇರೋದು,
ನಾವೆಲ್ಲ ಭಾರತೀಯರು. ಬೆಳಗಾವಿ ಮತ್ತು ಮಹಾರಾಷ್ಟ್ರದ ಗಡಿ ಸಂಬಂಧಪಟ್ಟಾಗಿ ಅನೇಕ ವಿಷಯಗಳು ಚರ್ಚೆಯಾಗಿ ಅಂತಿಮವಾಗಿ ನಮಗೆ ಮತ್ತು ಅವ್ರಿಗೆ ಸೇರಬೇಕಾದಂಥ ಗ್ರಾಮಗಳ ಬಗ್ಗೆ, ಪ್ರದೇಶ ಬಗ್ಗೆ ಅಂತಿಮವಾದ ತೀರ್ಮಾನ ಸುಪ್ರೀಂ ಕೋರ್ಟ್ ಮುಗಿದ ಮೇಲೆ ಮತ್ತೆ ಆ ಥರ ಪದೇ ಪದೇ ಖ್ಯಾತೆ ತೆಗೆದು ಸರಿಯದ್ದಲ್ಲ. ಅದು ಕಾನೂನು ರೀತಿ ಯಾರು ಇದು ಮಾಡ್ತಾರೆ ಅವ್ರಿಗೆ ಉಗ್ರವಾದ ಶಿಕ್ಷೆ ಮಾಡ್ತಾರೆ. ದುರದೃಷ್ಟ ಆ ಥರ ನಡೀತಾ ಇರೋದು. ನಾವೆಲ್ಲ ಭಾರತೀಯರು. ಬೆಳಗಾವಿ ಮತ್ತು ಮಹಾರಾಷ್ಟ್ರದ ಗಡಿ ಸಂಬಂಧಪಟ್ಟಾಗಿ ಅನೇಕ ವಿಷಯಗಳು ಚರ್ಚೆಯಾಗಿ ಅಂತಿಮವಾಗಿ ನಮಗೆ ಮತ್ತು ಅವ್ರಿಗೆ ಸೇರಬೇಕಾದಂಥ ಗ್ರಾಮಗಳ ಬಗ್ಗೆ, ಪ್ರದೇಶ ಬಗ್ಗೆ ಅಂತಿಮವಾದ ತೀರ್ಮಾನ. ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಲ್ಲೆ ಮಾಡಿರುವಂತ ಪುಂಡ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ICC ಮಹದೇವಪ್ಪ ಹೇಳ್ತಿದ್ದಾರೆ. ಬೆಳಗಾವಿ ಮಹಾರಾಷ್ಟ್ರ ಗಡಿಯಲ್ಲಿ ಈಗ ಕಿರಿಕಿರಿ ಉಂಟಾಗಿದೆ. ಸೊ ಈ ಹಲ್ಲೆ ಮಾಡಿರುವಂತ ಪುಂಡ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ HC ಮಹದೇವಪ್ಪ ಹೇಳ್ತಿದ್ದಾರೆ. HC ಮಹದೇವಪ್ಪ ಅವರೇ ಸರ್ಕಾರದಲ್ಲಿದ್ದಾರೆ, ಸಚಿವರು ಕಠಿಣ ಶಿಕ್ಷೆ ಆದಷ್ಟು ಬೇಗ ಕೊಡಬೇಕಾಗಿ ವಿನಂತಿ ನಮ್ಮ ಕಡೆಯಿಂದನೂ ಕೂಡ, ಹಾಗೆ ಕರ್ನಾಟಕದ ಜನತೆ ವತಿಯಿಂದ. ಬನ್ನಿ ಹಾಗಾದ್ರೆ ಮಹದೇವಪ್ಪ ಏನು ಹೇಳಿದ್ದಾರೆ ಕೇಳಿ. ದುರದೃಷ್ಟ ಆ ಥರ ನಡೀತಾ ಇರೋದು. ನಾವೆಲ್ಲ ಭಾರತೀಯರು. ಬೆಳಗಾವಿ ಮತ್ತು ಮಹಾರಾಷ್ಟ್ರದ ಗಡಿ ಸಂಬಂಧಪಟ್ಟಾಗಿ ಅನೇಕ ವಿಷಯಗಳು ಚರ್ಚೆಯಾಗಿ ಅಂತಿಮವಾಗಿ ನಮಗೆ ಮತ್ತು ಅವ್ರಿಗೆ ಸೇರಬೇಕಾದಂಥ ಗ್ರಾಮಗಳ ಬಗ್ಗೆ, ಪ್ರದೇಶ ಬಗ್ಗೆ ಅಂತಿಮವಾದ ತೀರ್ಮಾನ ಸುಪ್ರೀಂ ಕೋರ್ಟ್ ಮುಗಿದ ಮೇಲೆ ಮತ್ತೆ ಆ ಥರ ಪದೇ ಪದೇ ಖ್ಯಾತೆ ತೆಗೆದು ಸರಿಯದ್ದಲ್ಲ. ಅದು ಕಾನೂನು ರೀತಿ ಯಾರು ಇದು ಮಾಡ್ತಾರೆ ಅವ್ರಿಗೆ ಉಗ್ರವಾದ ಶಿಕ್ಷೆ ಮಾಡ್ತಾರೆ. ದುರದೃಷ್ಟ ಆ ಥರ ನಡೀತಾ ಇರೋದು. ನಾವೆಲ್ಲ ಭಾರತೀಯರು. ಬೆಳಗಾವಿ ಮತ್ತು ಮಹಾರಾಷ್ಟ್ರದ ಗಡಿ ಸಂಬಂಧಪಟ್ಟಾಗಿ ಅನೇಕ ವಿಷಯಗಳು ಚರ್ಚೆಯಾಗಿ ಅಂತಿಮವಾಗಿ ನಮಗೆ ಮತ್ತು ಅವ್ರಿಗೆ ಸೇರಬೇಕಾದಂಥ ಗ್ರಾಮಗಳ ಬಗ್ಗೆ, ಪ್ರದೇಶ ಬಗ್ಗೆ ಅಂತಿಮವಾದ ತೀರ್ಮಾನ. ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಲ್ಲೆ ಮಾಡಿರುವಂತ ಪುಂಡ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ICC ಮಹದೇವಪ್ಪ ಹೇಳ್ತಿದ್ದಾರೆ. ಬೆಳಗಾವಿ ಮಹಾರಾಷ್ಟ್ರ ಗಡಿಯಲ್ಲಿ ಈಗ ಕಿರಿಕಿರಿ ಉಂಟಾಗಿದೆ. ಸೊ ಈ ಹಲ್ಲೆ ಮಾಡಿರುವಂತ ಪುಂಡ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ HC ಮಹದೇವಪ್ಪ ಹೇಳ್ತಿದ್ದಾರೆ. HC ಮಹದೇವಪ್ಪ ಅವರೇ ಸರ್ಕಾರದಲ್ಲಿದ್ದಾರೆ, ಸಚಿವರು ಕಠಿಣ ಶಿಕ್ಷೆ ಆದಷ್ಟು ಬೇಗ ಕೊಡಬೇಕಾಗಿ ವಿನಂತಿ ನಮ್ಮ ಕಡೆಯಿಂದನೂ ಕೂಡ, ಹಾಗೆ ಕರ್ನಾಟಕದ ಜನತೆ ವತಿಯಿಂದ. ಬನ್ನಿ ಹಾಗಾದ್ರೆ ಮಹದೇವಪ್ಪ ಏನು ಹೇಳಿದ್ದಾರೆ ಕೇಳಿ. ದುರದೃಷ್ಟ ಆ ಥರ ನಡೀತಾ ಇರೋದು. ನಾವೆಲ್ಲ ಭಾರತೀಯರು. ಬೆಳಗಾವಿ ಮತ್ತು ಮಹಾರಾಷ್ಟ್ರದ ಗಡಿ ಸಂಬಂಧಪಟ್ಟಾಗಿ ಅನೇಕ ವಿಷಯಗಳು ಚರ್ಚೆಯಾಗಿ ಅಂತಿಮವಾಗಿ ನಮಗೆ ಮತ್ತು ಅವ್ರಿಗೆ ಸೇರಬೇಕಾದಂಥ ಗ್ರಾಮಗಳ ಬಗ್ಗೆ, ಪ್ರದೇಶ ಬಗ್ಗೆ ಅಂತಿಮವಾದ ತೀರ್ಮಾನ ಸುಪ್ರೀಂ ಕೋರ್ಟ್ ಮುಗಿದ ಮೇಲೆ ಮತ್ತೆ ಆ ಥರ ಪದೇ ಪದೇ ಖ್ಯಾತೆ ತೆಗೆದು ಸರಿಯದ್ದಲ್ಲ. ಅದು ಕಾನೂನು ರೀತಿ ಯಾರು ಇದು ಮಾಡ್ತಾರೆ ಅವ್ರಿಗೆ ಉಗ್ರವಾದ ಶಿಕ್ಷೆ ಮಾಡ್ತಾರೆ. ದುರದೃಷ್ಟ ಆ ಥರ ನಡೀತಾ ಇರೋದು. ನಾವೆಲ್ಲ ಭಾರತೀಯರು. ಬೆಳಗಾವಿ ಮತ್ತು ಮಹಾರಾಷ್ಟ್ರದ ಗಡಿ ಸಂಬಂಧಪಟ್ಟಾಗಿ ಅನೇಕ ವಿಷಯಗಳು ಚರ್ಚೆಯಾಗಿ ಅಂತಿಮವಾಗಿ ನಮಗೆ ಮತ್ತು ಅವ್ರಿಗೆ ಸೇರಬೇಕಾದಂಥ ಗ್ರಾಮಗಳ ಬಗ್ಗೆ, ಪ್ರದೇಶ ಬಗ್ಗೆ ಅಂತಿಮವಾದ ತೀರ್ಮಾನ.